ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬದಿಯಡ್ಕ ಮಾವಿನಕಟ್ಟೆಯಲ್ಲಿ ಸಂಭವಿಸಿದ ಕಾರು ಅಪಘಾತ ನಾಡನ್ನೇ ಶೋಕಸಾಗರವನ್ನಾಗಿಸಿತು. ಯುವಕ ಮೃತಪಟ್ಟ ಘಟನೆ. ಕಾಸರಗೋಡು ಚಿತ್ತಾರಿ ಜಮಾತ್ ಹೈಯರ್ ಸೆಕೆಂಡರಿ ಶಾಲೆಯ +1 ವಿದ್ಯಾರ್ಥಿಯನ್ನು ರ್ಯಾಗಿಂಗ್ ಮಾಡಿದ ಘಟನೆ. 15 ವಿದ್ಯಾರ್ಥಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಹೊಸದುರ್ಗ ಪೊಲೀಸರು. ಕೊಣಾಜೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದ 3 ಮನೆ ಕಳವು ಹಾಗೂ ಪಂಪ್ವೆಲ್ನಲ್ಲಿ ನಡೆದ ಅಂಗಡಿ ಕಳವು ಪ್ರಕರಣವನ್ನು ಭೇದಿಸಿದ ಮಂಗಳೂರು ಪೊಲೀಸರು. ಕೇರಳ ಪೊಲೀಸ್ ಆಫೀಸರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ 34ನೇ ಜಿಲ್ಲಾ ಸಮ್ಮೇಳನದ ಭಾಗವಾಗಿ ಸಾರ್ವಜನಿಕ ಸಮ್ಮೇಳನ ಸಚಿವ OR ಕೇಳು ಅವರಿಂದ ಉದ್ಘಾಟನೆ. ಸೀತಂಗೋಳಿ ಅಲಯನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಹಾಗೂ ಕನ್ನಡ ಸಂಸ್ಕೃತಿ ಉತ್ಸವ ಕರ್ನಾಟಕ ವಿಧಾನಸಭಾ ಸ್ಪೀಕರ್ UT ಖಾದರ್ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಬದಿಯಡ್ಕ ಮಾವಿನಕಟ್ಟೆಯಲ್ಲಿ ಸಂಭವಿಸಿದ ಕಾರು ಅಪಘಾತದಲ್ಲಿ ಯುವಕ ಮೃತಪಟ್ಟ ಘಟನೆ ನಾಡನ್ನೇ ಶೋಕಸಾಗರವನ್ನಾಗಿಸಿತು. ನಿಯಂತ್ರಣ ತಪ್ಪಿದ ಕಾರು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಮಗುಚಿ ಬಿದ್ದ ಘಟನೆಯಲ್ಲಿ ಮಾವಿನಕಟ್ಟೆಯ ನಿವಾಸಿ ಕಲಂದರ್ ಶಮ್ಮಸ್ ಮೃತ ದುರ್ದೈವಿ. ಬದಿಯಡ್ಕ ಮಾವಿನಕಟ್ಟೆಯಲ್ಲಿ ಶುಕ್ರವಾರ ರಾತ್ರಿ 10 ಗಂಟೆಗೆ ಈ ಅಪಘಾತ ಸಂಭವಿಸಿದೆ. ಬದಿಯಡ್ಕ ಬೇಕರಿ ಅಂಗಡಿಯ ಉದ್ಯೋಗಿ ಕಲಂದರ್ ಶಮ್ಮಾಸ್ ಹಾಗೂ ಸಹೋದರ ಮೊಯಿದೀನ್ ಸರ್ವಾಸ್ ಕಾರ್ನಲ್ಲಿ ಮಾವಿನಕಟ್ಟೆಯಲ್ಲಿರುವ ತಮ್ಮ ಸಂಬಂಧಿಕರ ಮನೆಗೆ ಹೋಗಿ ಬರುತ್ತಿದ್ದರು. ಪ್ರಯಾಣದ ವೇಳೆ ನಿಯಂತ್ರಣ ತಪ್ಪಿದ ಕಾರು ರಸ್ತೆ ಬದಿಯಲ್ಲಿದ್ದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಮಗುಚಿ ಬಿದ್ದು ಅಪಘಾತ ಸಂಭವಿಸಿದೆ. ಕಾರಿನಿಂದ ಹೊರಗೆ ಎಸೆಯಲ್ಪಟ್ಟ ಶಮ್ಮಾಸ್ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಈ ವೇಳೆ ವಿದ್ಯುತ್ ಕಂಬದಿಂದ ವಿದ್ಯುತ್ ಸ್ಪರ್ಶವಾಗಿದೆ ಎಂದು ವರದಿಯಾಗಿದೆ. ತಕ್ಷಣವೇ ಚೆಂಗಳ EK ನಾಯನಾರ್ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತಾದರೂ ಪ್ರಾಣ ಉಳಿಸಲಾಗಲಿಲ್ಲ. ತನ್ನ ಸಹೋದರನನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾಗ ಮೊಯಿದೀನ್ ಸರ್ವಾಸ್ಗೂ ವಿದ್ಯುತ್ ಸ್ಪರ್ಶವಾಗಿದೆ. ಗಂಭೀರವಾಗಿ ಗಾಯಗೊಂಡಿರುವ സർവാസ് ಮಂಗಳೂರಿನ ആശുപത്രിಯಲ್ಲಿ ചികിത്സ ಪಡೆಯುತ್ತಿದ್ದಾನೆ. മുള്ളേരിയ ഭാഗത്ത് നിന്ന് വന്ന ഈ മരിച്ച ജാസ്മിനെ ഓട്ടി വന്ന കാറ് മാവിനകട്ട സ്ഥലത്തെത്തുമ്പോൾ നല്ല മഴയായിരുന്നു. പെട്ടെന്ന് വണ്ടി സ്കിഡായിട്ട് HT ലൈനുണ്ട്, പുതിയ ആ ലൈനിലേക്ക് ഇടിക്കും. HT ലൈന് ഇടിൻ്റെ ആഘാതത്തിൽ മേലിന്ന് കട്ടായിട്ട് പിന്നെ HT ലൈനിൻ്റെ കമ്പിക്ക് തട്ടിയിട്ട് താഴെ ഷോക്കടിച്ച് കാറ് മറിഞ്ഞ സ്ഥലത്ത് വെള്ളം ഉണ്ടായിരുന്നു. കാറിൽ നിന്ന് ഈ അനുജൻ ഇറങ്ങി ജ്യേഷ്ഠനെ എടുക്കാൻ പോകുമ്പോൾ ആണ് ഈ അനുജന് ഷോക്കേറ്റത്. അപ്പോഴാണ് പബ്ലിക്കിന് അവിടെ കൂടിയ ആൾക്ക് മനസ്സിലായി ഷോക്കുണ്ടെന്ന്. ಶಮ್ಮಾಸ್ನ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕಾಸರಗೋಡು ಜನರಲ್ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಬದಿಯಡ್ಕ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮಾವಿನಕಟ್ಟ ಬೆಳ್ಳಿಪಾಡಿಯ KM ಅಬ್ದುಲ್ಲಾ ಮತ್ತು ಬಿ ಫಾತಿಮಾ ರವರ ಪುತ್ರನಾಗಿದ್ದ ಕಲಂದರ್ ಶಮ್ಮಾಸ್ ಸಾರ್ವಜನಿಕ ರಂಗದಲ್ಲಿ ಸಕ್ರಿಯರಾಗಿದ್ದರು. SSF ಮಾವಿನಕಟ್ಟೆ ಘಟಕದ ಪದಾಧಿಕಾರಿಯಾಗಿದ್ದಾರೆ. ಸಬೀರ್ ಸಹ ಸುಹೇಲ್ ಸಬಾನಾ ಸಹೋದರರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಚಿತ್ತಾರಿ ಜಮಾತ್ ಹೈಯರ್ ಸೆಕೆಂಡರಿ ಶಾಲೆಯ +1 ವಿದ್ಯಾರ್ಥಿಯನ್ನು ರ್ಯಾಗಿಂಗ್ ಮಾಡಿದ ಘಟನೆಯಲ್ಲಿ 15 ವಿದ್ಯಾರ್ಥಿಗಳ ವಿರುದ್ಧ ಹೊಸದುರ್ಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. 6 ವಿದ್ಯಾರ್ಥಿಗಳನ್ನು ತನಿಖೆಗೆ ಒಳಪಡಿಸಿ ಶಾಲೆಯಿಂದ ಅಮಾನತುಗೊಳಿಸಲಾಗಿದೆ. ಶೂ ಧರಿಸಿ ಆಗಮಿಸಿರುವುದಕ್ಕೆ ಸೀನಿಯರ್ ವಿದ್ಯಾರ್ಥಿಗಳು ಗುಂಪುಗೂಡಿ ಥಳಿಸಿರುವುದು. ಚಿತ್ತಾರಿ ಜಮಾತ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ +1 ವಿದ್ಯಾರ್ಥಿಯನ್ನು ರ್ಯಾಗಿಂಗ್ ಮಾಡಿದ ಘಟನೆಯಲ್ಲಿ ಕ್ರಮ. 15 ಸೀನಿಯರ್ ವಿದ್ಯಾರ್ಥಿಗಳ ವಿರುದ್ಧ ಹೊಸದುರ್ಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. 6 ವಿದ್ಯಾರ್ಥಿಗಳನ್ನು ತನಿಖೆಗಾಗಿ ಶಾಲೆಯಿಂದ ಅಮಾನತುಗೊಳಿಸಲಾಗಿದೆ. 2 ವಾರಗಳವರೆಗೆ ಆಗಿದೆ ಅಮಾನತು. ಮ್ಯಾನೇಜ್ಮೆಂಟ್, ಶಿಕ್ಷಕರು ಮತ್ತು ಪೋಷಕರ ಶಿಸ್ತು ಸಮಿತಿಯ ಸಭೆಯಲ್ಲಿ ತೀರ್ಮಾನ. ಕಳೆದ ಮಂಗಳವಾರವಾಗಿದೆ ಘಟನೆ ನಡೆದಿರುವುದು. ಶಾಲೆಯ ಸಮೀಪದ ಬಸ್ ನಿಲ್ದಾಣದಲ್ಲಿ ಸುಮಾರು 25 +2 ವಿದ್ಯಾರ್ಥಿಗಳು ಅಮಾನುಷವಾಗಿ ಥಳಿಸಿದ್ದಾರೆ. ಶೂ ಹಾಕಿಕೊಂಡು ಬಂದಿರುವುದಕ್ಕೆ ಥಳಿಸಿರುವುದು. ವಿದ್ಯಾರ್ಥಿಯಲ್ಲಿ ಹಾಡು ಹಾಡುವುದಕ್ಕೆ ಹೇಳಿದ್ದಾರೆ. ಇದಕ್ಕೆ ನಿರಾಕರಿಸಿದಾಗ ಗುಂಪು ಥಳಿಸಿದೆ. ವಿದ್ಯಾರ್ಥಿಗೆ ಥಳಿಸಿದ ದೃಶ್ಯವನ್ನು KCN ನ್ಯೂಸ್ ಅಂದು ಹೊರಬಿಟ್ಟಿತ್ತು. ಇದರಲ್ಲಿ 6 ಮಂದಿ ಥಳಿಸಿದ್ದಾರೆ ಎಂದು ವಿದ್ಯಾರ್ಥಿ ಗುರುತಿಸಿದ್ದನು. ಇದರ ನಂತರವಾಗಿದೆ ಕ್ರಮ. ವಿದ್ಯಾರ್ಥಿಯ ಕಿವಿಗೆ ಪೆಟ್ಟು ಬಿದ್ದ ಕಾರಣ ಶ್ರವಣ ಶಕ್ತಿಯ ಮೇಲೆ ಪರಿಣಾಮ ಬೀರಿದೆ. ಕಣ್ಣಿಗೂ ಗಾಯಗಳಾಗಿದೆ. ಸೋಮವಾರ ಸೀನಿಯರ್ ವಿದ್ಯಾರ್ಥಿಗಳ ಪೋಷಕರನ್ನು ಶಾಲೆಗೆ ತಲುಪುವಂತೆ ಆಗ್ರಹಿಸಲಾಗಿದೆ. ರ್ಯಾಗಿಂಗ್ ವಿರೋಧಿ ಸಮಿತಿಯ ವರದಿ ಬಂದ ನಂತರ ಯಾವ ಇಲಾಖೆಗಳನ್ನು ಸೇರಿಸಬೇಕೆಂದು ಪೊಲೀಸರು ನಿರ್ಧರಿಸುತ್ತಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಳೂರು ನಗರದ ಕೊಣಾಜೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದ 3 ಮನೆ ಕಳವು ಹಾಗೂ ಪಂಪ್ವೆಲ್ ಕಾಪಿತಾನಿಯೋ ಬಳಿಯ ಅಂಗಡಿ ಕಳವು ಪ್ರಕರಣವನ್ನು ಭೇದಿಸಿದ ಮಂಗಳೂರು ಪೊಲೀಸರು 4ರನ್ನು ಬಂಧಿಸಿ 10 ಲಕ್ಷ ನಗದು ಸೇರಿದಂತೆ 12.50 ಲಕ್ಷ ಮೌಲ್ಯದ ಸೊತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮಂಜೇಶ್ವರದ ಮೊಹಮ್ಮದ್ ಸಿಯಾಬ್, ಬಜ್ಪೆಯ ಮೊಹಮ್ಮದ್ ಅರ್ಫಾಜ್, ಸಫ್ವಾನ್, ಸಾಜಿಪಾ ನಿವಾಸಿ ಮೊಹಮ್ಮದ್ ಜಮ್ಶೀರ್ ಬಂಧಿತ ಆರೋಪಿಗಳು.
ಕೇರಳ ಪೊಲೀಸ್ ಆಫೀಸರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ 34ನೇ ಜಿಲ್ಲಾ ಸಮ್ಮೇಳನದ ಭಾಗವಾಗಿ ಸಾರ್ವಜನಿಕ ಸಮ್ಮೇಳನ ಜೀವಾಸ್ ಮಾನಸ ಆಡಿಟೋರಿಯಂನಲ್ಲಿ ನಡೆಯಿತು. ಸಚಿವ OR ಕೇಳು ಉದ್ಘಾಟಿಸಿದರು. ಕೇರಳ ಪೊಲೀಸ್ ಆಫೀಸರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ 34ನೇ ಜಿಲ್ಲಾ ಸಮ್ಮೇಳನದ ಭಾಗವಾಗಿ ಸಾರ್ವಜನಿಕ ಸಮ್ಮೇಳನ ಜೀವಾಸ್ ಮಾನಸ ಆಡಿಟೋರಿಯಂನಲ್ಲಿ ನಡೆಯಿತು. ಪರಿಶಿಷ್ಟ ಜಾತಿ, പരിശിഷ്ട വർഗ, ಹಿಂದುಳಿದ ವರ್ಗ കല്യാಣ ഇലാഖೆ സಚಿವ OR കേളു ഉദ്ഘാടിಸಿದರು. കുറച്ചുകൂടി ഇങ്ങോട്ട് കടക്കുമ്പോൾ പോലീസ് സംവിധാനം ഇപ്പോൾ കേരളത്തിൽ മാത്രം പരിശോധിക്കുമ്പോൾ പടിപടിയായി പോലീസ് സേനയെ പരിഷ്കരിച്ച് വരുന്നതായിട്ട് നമുക്ക് കാണാൻ വേണ്ടി സാധിക്കും. കേരളം ഒരു കാലത്ത് രാജഭരണത്തിൻ്റെ കാലത്തിലാണല്ലോ. ആ രാജഭരണകാലത്ത് സർസിപിയുടെ പോലീസ് എങ്ങനെയായിരുന്നു എന്ന് സംബന്ധിച്ച് ചരിത്രം പരിശോധിച്ച എല്ലാവർക്കും മനസ്സിലാവും. അന്നത്തെ പോലീസ് എങ്ങനെയാണ് നമ്മുടെ സമൂഹത്തെ കൈകാര്യം ചെയ്തത്, അല്ലെങ്കിൽ അന്നത്തെ പോലീസ് സംവിധാനം എങ്ങനെയാണ് നമ്മുടെ സമൂഹത്തെ നോക്കിക്കണ്ടത് എന്ന് ആ രാജഭരണകാലത്തെ പോലീസ് സംവിധാനത്തെ നമുക്ക് കണ്ടാൽ മനസ്സിലാവും. പിന്നീട് ഇങ്ങോട്ട് തുടർച്ച, പിന്നീട് നമ്മൾ രാജഭരണകാലമൊക്കെ അവസാനിച്ചു. 57-ൽ പുതിയ ഗവൺമെൻറ് അധികാരത്തിൽ വന്നു. അതിനുശേഷം നമ്മൾ പടിപടിയായി പോലീസ് സംവിധാനത്തെ, പോലീസ് സേനയെ പരിഷ്കരിച്ച് വരികയാണ്. ಸಂಘಟಕ ಸಮಿತಿ ಚೇರ್ಮನ್ P. ನಾರಾಯಣನ್ ಅಧ್ಯಕ್ಷತೆ ವಹಿಸಿದ್ದರು. PP ಮಹೇಶ್, EV ಪ್ರದೀಪನ್, V. ಉನ್ನಿಕೃಷ್ಣನ್, P. ಉತ್ತಮ್ ದಾಸ್, ಸುರೇಶ್ ಮುಂತಾದವರು ಶುಭ ಹಾರೈಸಿದರು. T. ರವೀಂದ್ರನ್ ಸ್ವಾಗತಿಸಿ MV ಪ್ರಕಾಶನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಇವರ ಸಹಯೋಗದಲ್ಲಿ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಹಾಗೂ ಕನ್ನಡ ಸಂಸ್ಕೃತಿ ಉತ್ಸವ ನಡೆಯಿತು. ಸೀತಂಗೋಳಿ ಅಲಯನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಕಾರ್ಯಕ್ರಮ ನಡೆಯಿತು. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಇವರ ಸಹಯೋಗದಲ್ಲಿ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಹಾಗೂ ಕನ್ನಡ ಸಂಸ್ಕೃತಿ ಉತ್ಸವ ನಡೆಯಿತು. ಸೀತಂಗೋಳಿ ಅಲಯನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅದ್ದೂರಿಯ ಶೋಭಾಯಾತ್ರೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು. ಪುತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಬ್ಬಣ್ಣ ಆಳ್ವ ಚಾಲನೆ ನೀಡಿದರು. ಕರ್ನಾಟಕ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ KV ಪ್ರಭಾಕರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಿಜವಾಗ್ಲೂ ಕೂಡ ಸಂತೋಷ. ಯಾಕೆ ಅಂತಂದರೆ ಕೇರಳ ನಗರದಲ್ಲಿ ಕನ್ನಡದ ಕಂಪನ್ನು ನೀವೆಲ್ಲ ಕೂಡ ಬೀರ್ತಾ ಇದ್ದೀರಿ. ಇಲ್ಲಿ ಹೊರನಾಡ ಕನ್ನಡಿಗರು, ಒಳನಾಡ ಕನ್ನಡಿಗರು ಅಂತ ಏನಿಲ್ಲ. ಕನ್ನಡಿಗರು ಅಂದರೆ ಕನ್ನಡಿಗರೇ. ಅವರು ಒಳನಾಡಲ್ಲಿರಲಿ, ಹೊರನಾಡಲ್ಲಿರಲಿ, ದೇಶದಲ್ಲಿರಲಿ, ವಿದೇಶದಲ್ಲಿರಲಿ, ಕನ್ನಡಿಗರು ಅಂದಮೇಲೆ ಕನ್ನಡಿಗರೇ ಅವರು. ಯಾಕೆ ಅಂತಂದರೆ ನಾವೆಲ್ಲ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಕನ್ನಡ ಅನ್ನೋದು ನಮ್ಮ ನೆನಪಿಗೆ ಬರೋದು ರಾಜ್ಯೋತ್ಸವ ಸಂದರ್ಭದಲ್ಲೇ. ನಾವೆಲ್ಲ ರಾಜ್ಯೋತ್ಸವದ ಕನ್ನಡಿಗರು. ಆದರೆ ಕಾಸರಗೋಡಿನ ಕನ್ನಡಿಗರು ಆ ಥರ ಅಲ್ಲ. ಅವರು ಕನ್ನಡವನ್ನು ತಮ್ಮ ಅಭಿಮಾನವನ್ನಾಗಿ ಮಾಡಿಕೊಂಡು ಕನ್ನಡದ ಕಂಪನ್ನು ಎಲ್ಲ ಕಡೆ ಹರಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅವರ ಈ ಕಾರ್ಯ ಅತ್ಯಂತ ಶ್ಲಾಘನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಪತ್ರಿಕೋದ್ಯಮನೇ ಈಗ ಒಂಥರ ಸಂದಿಗ್ಧ ಸ್ಥಿತಿನಲ್ಲಿದೆ. ಈಗ ತಂತ್ರಜ್ಞಾನ ಬೆಳೆದಂತೆ ಮುಂದೆ ಪತ್ರಿಕೋದ್ಯಮದ ಸ್ಥಿತಿ ಏನಾಗುತ್ತೆ ಅಂತ ನಾವು ಊಹಿಸ್ಕೊಳ್ಳೋದು ಕೂಡ ಅಸಾಧ್ಯ. ಇಂಥ ಪರಿಸ್ಥಿತಿನಲ್ಲೂ ಕೂಡ ಈ ಗಡಿನಾಡಲ್ಲಿ ನಮ್ಮ ಕನ್ನಡದ ಪತ್ರಿಕೆಗಳನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಮ್ಮ ಪತ್ರಕರ್ತರು ಮಿತ್ರರು ಮಾಡ್ತಾ ಇದ್ದಾರೆ. ಅವರ ಕಾರ್ಯ ಯಶಸ್ವಿಯಾಗಿ ಸಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಇದರ ಅಧ್ಯಕ್ಷ ಶಿವಾನಂದ ತಗಡೂರು ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರವಿ ನಾಯ್ಕಾಪು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಶಾಸಕ AKM ಅಶ್ರಫ್, ಸದಾಶಿವ ಶೆಟ್ಟಿ ಕೂಳೂರು, ಅಬ್ದುಲ್ಲಾ ಮಾದುಮೂಲೆ ಮುಖ್ಯ ಅತಿಥಿಗಳಾಗಿದ್ದರು. ಆತಿವಂ ಸ್ವಾಮಿ, ಫಾದರ್ ಸ್ಟ್ಯಾನಿ ಪಿರೇರಾ, ಮುಕೇಶ್, ಪ್ರಕಾಶ್ ಮತ್ತಿಹಳ್ಳಿ, ರಾಜೇಶ್ G ಮುಂತಾದವರು ಉಪಸ್ಥಿತರಿದ್ದರು.
ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಕೆಕೆ ಶೆಟ್ಟಿ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ವಾಸ್ತುಶಿಲ್ಪಿ ರವೀಂದ್ರ ಕುಮಾರ್ ಬೆಂಗಳೂರು ಇವರನ್ನು ಸನ್ಮಾನಿಸಲಾಯಿತು. ಹೀಗೆ ಜ್ಞಾನ, ಮಾನ ಮತ್ತು ಸ್ಥಾನ ಈ ಮೂರನ್ನು ಪಡೆದಂತಹ ವ್ಯಕ್ತಿ ಶ್ರೀಯುತ ಕೆಕೆ ಶೆಟ್ಟಿ ಇವರಿಗೆ ಹುಟ್ಟೂರ ಸನ್ಮಾನ. ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಗಳಾಗ್ತಾ ಇದ್ದೇವೆ. ಕನ್ನಡ ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಿದ 14 ಮಂದಿ ಪತ್ರಕರ್ತರಿಗೆ ದತ್ತಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಗೌರವಿಸ್ತಾ ಇದ್ದೇವೆ. ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನ ಪತ್ರವನ್ನು ನೀಡಿ ಅದರ ಜೊತೆಗೆ ನಗದು ಪುರಸ್ಕಾರ 10,000 ರೂಪಾಯಿ. ಉಡುಪಿ ಎಂಬ 2 ಕೃತಿಗಳ ಕರ್ತರು, BA LLB ಪದವೀಧರರು, ಹವ್ವಾ ಹಸನ್ ಫೌಂಡೇಶನ್ಗಳ ಅಧ್ಯಕ್ಷರು. ಹಲವಾರು ಕೃತಿಗಳನ್ನು ರಚಿಸಿರುವ ಇವರು ಕನ್ನಡ ಸಾಹಿತ್ಯದಲ್ಲಿ ಪ್ರಪ್ರಥಮ ಗಜಲ್ ಸಂಕಲನ ಹೊರತಂದಿರುವ ಕೀರ್ತಿಗೆ ಪಾತ್ರರು. ಸೋಮಣ್ಣ ಬೇವಿನ ಮರ ಕೃತಿ ಬಿಡುಗಡೆಗೊಳಿಸಿದರು. ಸಂಧ್ಯಾ ಗೀತಾ ಬಾಯರ್ ಪ್ರಾರ್ಥನೆ ನೆರವೇರಿಸಿದರು. ಅಡ್ವೊಕೇಟ್ MS ಥಾಮಸ್ ಡಿಸೋಜಾ ಸ್ವಾಗತಿಸಿ ಗಂಗಾಧರ ತೆಕ್ಕೆಮೂಲೆ ಧನ್ಯವಾದವಿತ್ತರು. ರಫೀಕ್ ಮಾಸ್ಟರ್ ನಿರೂಪಿಸಿದರು. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕೋಆಪರೇಟಿವ್ ಟೌನ್ ಬ್ಯಾಂಕ್ನ ನವೀಕರಿಸಿದ ಹೆಡ್ ಆಫೀಸ್ ಕಟ್ಟಡ ಅದ್ದೂರಿ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೊಂಡಿತು. ಸಚಿವ ಜಾರ್ಜ್ ಕುರಿಯನ್ ಉದ್ಘಾಟಿಸಿದರು. ಕಾಸರಗೋಡು ಕೋಆಪರೇಟಿವ್ ಟೌನ್ ಬ್ಯಾಂಕ್ನ ನವೀಕರಿಸಿದ ಹೆಡ್ ಆಫೀಸ್ ಕಟ್ಟಡವನ್ನು ಅದ್ದೂರಿ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಲಾಯಿತು. ಕೇಂದ್ರ ಅಲ್ಪಸಂಖ್ಯಾತರ ಕಲ್ಯಾಣ ಸಹ ಸಚಿವ ಜಾರ್ಜ್ ಕುರಿಯನ್ ಉದ್ಘಾಟಿಸಿದರು. മുതലാളിത്തത്തെ ആശ്രയിച്ച രാഷ്ട്രങ്ങളുടെ അവസ്ഥ നമുക്കറിയായിരുന്നു. ആ രാജ്യങ്ങളിലെല്ലാം തന്നെ ഒരു രീതിയിൽ അല്ലെങ്കിൽ മറ്റൊരു രീതിയിൽ മുതലാളിത്തം അല്ലെങ്കിൽ ഭീകരത കയ്യേറിയിരിക്കുകയാണ്. മുതലാളിത്ത രാജ്യങ്ങളുടെ അവസ്ഥയും നമുക്കറിയാം. അരാജകത്വത്തിലേക്ക് പോകുന്ന ഒരു സമൂഹമായിട്ട് അവർ മാറിയിരിക്കുന്നു. പക്ഷെ ഇന്ന് ഭാരതത്തിന് അങ്ങനെയുള്ള യാതൊരുവിധ അപചയവുമില്ല. ഭാരതം മുന്നേറുകയാണ്. അതിന്റെ കാരണം ഇത് തന്നെയാണ്. എല്ലാവരുമായിട്ട് സഹകരിച്ച് മുന്നേറുക എന്നുള്ളതാണ്. അതുകൊണ്ട് തീർച്ചയായിട്ടും ഈ സഹകരണ മേഖലയുടെ സംഭാവന, സഹകരണ മേഖലയുടെ മാത്രമേ ഭാരതത്തിന്, കേരളത്തിന് മുന്നേറാൻ സാധിക്കൂ. അതിന് നിങ്ങളെ ഞാൻ പ്രശംസിക്കുകയാണ്. ಬ್ಯಾಂಕ್ ಚೇರ್ಮನ್ ಅಡ್ವೊಕೇಟ್ AC ಅಶೋಕ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ NN ನಿಲಿಕುಂದ್, ಸಹಕಾರಿ ಸಂಘ ಜಾಯಿಂಟ್ ರಿಜಿಸ್ಟ್ರಾರ್ ಲಸಿತಾ, ಜಿಲ್ಲಾ ಸಂಚಾಲಕ್ K ಪ್ರಭಾಕರನ್ ಮಾಸ್ಟರ್ ಮುಖ್ಯ ಅತಿಥಿಗಳಾಗಿದ್ದರು. ಸಹಕಾರಿ ಸಂಘದ ಸಹಾಯಕ ನಿಬಂಧಕ A ರವೀಂದ್ರ, ಬಿಜೆಪಿ ಜಿಲ್ಲಾಧ್ಯಕ್ಷ ರವೀಶ್ ತಂತ್ರಿಕೊಂಟಾರು, ಕೃಷಿ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ K ನೀಲಕಂಠನ್, ಕಾಸರಗೋಡು ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ SJ ಪ್ರಸಾದ್, ನಗರಸಭಾ ಕೌನ್ಸಿಲರ್ ಶ್ರೀಲತಾ M ಮುಂತಾದವರು ಶುಭ ಹಾರೈಸಿದರು. ವೈಸ್ ಚೇರ್ಮನ್ ಮಾಧವ ಹೇರಳ ಸ್ವಾಗತಿಸಿ CEO RV ಸುರೇಶ್ ಕುಮಾರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಲ್ಲೆಯಲ್ಲಿ ಜ್ವರ ಬಾಧಿತರ ಸಂಖ್ಯೆ ಹೆಚ್ಚುತ್ತಿದ್ದು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ ಬರುವವರ ಸಂಖ್ಯೆಯೂ ಹೆಚ್ಚುತ್ತಿದೆ. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಹಾಗೂ ಸಿಬ್ಬಂದಿ ಕೊರತೆ ಇನ್ನೂ ಇದೆ. ಕಾಸರಗೋಡು ಜಿಲ್ಲೆಯ ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆಗಳು, ಕುಟುಂಬ ಆರೋಗ್ಯ ಕೇಂದ್ರಗಳಲ್ಲಿ ಜ್ವರ ಬಾಧಿಸಿ ಚಿಕಿತ್ಸೆಗಾಗಿ ಆಗಮಿಸುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ನಗರದ ಜನರಲ್ ಆಸ್ಪತ್ರೆಗಳಲ್ಲಿ ದಿನಂಪ್ರತಿ ಜ್ವರ ಬಾಧಿಸಿ ಆಗಮಿಸುವವರ ಸಂಖ್ಯೆ ಹೆಚ್ಚಳವಾಗುತ್ತಿದ್ದರೂ ವೈದ್ಯರು ಹಾಗೂ ಸಿಬ್ಬಂದಿ ಕೊರತೆಯಿಂದ ಸರ್ಕಾರಿ ಆಸ್ಪತ್ರೆಗಳ ಚಟುವಟಿಕೆ ಸಮಸ್ಯೆಯಿಂದ ಕೂಡಿದೆ. ಕಾಂಜಂಗಾಡ್ ಜಿಲ್ಲಾಸ್ಪತ್ರೆ ಮತ್ತು ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ RMO ಮತ್ತು ತುರ್ತು ವಿಭಾಗದಲ್ಲಿ ವೈದ್ಯಾಧಿಕಾರಿಗಳಿಲ್ಲ. ಜಿಲ್ಲೆಯ ಬಹುತೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಕುಟುಂಬ ಆರೋಗ್ಯ ಕೇಂದ್ರಗಳಲ್ಲಿ ಖಾಲಿ ಇರುವ ವೈದ್ಯಾಧಿಕಾರಿಗಳ ಹುದ್ದೆ ಇನ್ನೂ ಭರ್ತಿಯಾಗಿಲ್ಲ. ಜಿಲ್ಲೆಯ ನಾನಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ 323 ವೈದ್ಯರ ಅಗತ್ಯವಿದೆ. ಇದರಲ್ಲಿ ಸುಮಾರು 78 ವೈದ್ಯರ ಹುದ್ದೆಗಳು ಖಾಲಿ ಇವೆ. ಪ್ರತಿದಿನ ಆಸ್ಪತ್ರೆಗಳಲ್ಲಿ ರೋಗಿಗಳ ಉದ್ದನೆ ಸರತಿ ಸಾಲು ಕಂಡುಬರುತ್ತಿದೆ. ಜ್ವರ ಹರಡುತ್ತಿದ್ದಂತೆ ಆಸ್ಪತ್ರೆಗಳಲ್ಲಿ ರೋಗಿಗಳ ನೂಕುನುಗ್ಗಲು ಕೂಡ ಹೆಚ್ಚಿದೆ. ವೈದ್ಯರ ಕೊರತೆಯಿಂದ ಈಗಿರುವ ವೈದ್ಯರಿಗೆ ರೋಗಿಗಳನ್ನು ನಿಭಾಯಿಸಲು ಸಮಯವಿಲ್ಲದಂತಾಗಿದೆ. ರೋಗಿಗಳಿಗೂ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆಯಲು ಸಾಧ್ಯವಾಗುತ್ತಿಲ್ಲ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎರಡನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾದ ರಾಜಮೋಹನ್ ಉಣ್ಣಿತ್ತಾನ್ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಲು ಹೆಣ್ಮಕಜೆ ಪಂಚಾಯತ್ನಾದ್ಯಂತ ಪರ್ಯಟನೆ ನಡೆಸಿದರು. ಮಂಜೇಶ್ವರ ಶಾಸಕ AKM ಅಶ್ರಫ್ ಉದ್ಘಾಟಿಸಿದರು.
ಎರಡನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾದ ರಾಜಮೋಹನ್ ಉಣ್ಣಿತಾನ್ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಲು ಎಣ್ಮಕಜಿ ಪಂಚಾಯತ್ನಾದ್ಯಂತ ಶುಕ್ರವಾರ ಪರ್ಯಟನೆ ನಡೆಸಿದರು. ಎಣ್ಮಕಜಿ ಯುಡಿಎಫ್ ವತಿಯಿಂದ ಚವರ್ಕಾಡ್ನಿಂದ ಆರಂಭಗೊಂಡ ಪರ್ಯಟನೆಯ ಉದ್ಘಾಟನೆಯನ್ನು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ನೆರವೇರಿಸಿದರು. ಅವರ ಮನಸ್ಸಲ್ಲಿ ಒಂದು ಸಾಧನವನ್ನು ಗಿಟ್ಟಿಸಿಕೊಂಡ ನಂತರ ಇಲ್ಲಿನ ಎಲ್ಲ ದುಃಖಗಳಲ್ಲಿ ಸಂತೋಷಗಳಲ್ಲಿ ಭಾಗಿಯಾಗಿ ಭಾರತದ ಪಾರ್ಲಿಮೆಂಟ್ನಲ್ಲಿ ಕಾಸರಗೋಡಿನ ಅಲ್ಪಸಂಖ್ಯಾತ ತುಳು ಭಾಷಿಕರಿಗೋಸ್ಕರ ಕನ್ನಡ ಭಾಷಿಕರಿಗೋಸ್ಕರ ಧ್ವನಿಯನ್ನು ಎತ್ತಿ ಪ್ರತ್ಯೇಕವಾಗಿ ಹಿಂದೂ ಮುಸಲ್ಮಾನ ಕ್ರೈಸ್ತವ ಬಾಂಧವರ ಸಾಮರಸ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿ ಮತ್ತೊಮ್ಮೆ ಚುನಾವಣೆಗೆ ನಿಂತಾಗ ನಾವೆಲ್ಲ ಪರಸ್ಪರ ಕೇಳಿದ್ದೆವು, ಈ ಒಂದು ಕಳೆದ ಸಲ ಚುನಾವಣೆ ಅಂತ ಹೇಳಿದ್ರೆ ವಯನಾಡಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ನಿಂತ ಸಂದರ್ಭದಲ್ಲಿ ಆ ಒಂದು ಅಲೆಯಿಂದ 40,000 ಓಟಿಗೆ ಉಣ್ಣಿತಾನ್ ಗೆದ್ದಿದ್ದಾರೆ. ರವೀಂದ್ರನಾಥ್ ನಾಯಕ್ ಶ್ರೇಣಿ ಅಧ್ಯಕ್ಷತೆ ವಹಿಸಿದ್ದರು. ಸಂಸದ ರಾಜಮೋಹನ್ ಉಣ್ಣಿತಾನ್ ತಾವು ದ್ವಿತೀಯ ಬಾರಿ ಅತ್ಯಧಿಕ ಮತಗಳನ್ನು ಗಳಿಸಿದ ಕಾರಣಕ್ಕೆ ಶ್ಲಾಘಿಸಿ ಮತದಾರರಿಗೆ ಕೃತಜ್ಞತೆ ಸಮರ್ಪಿಸಿದರು. ಸಭೆಯಲ್ಲಿ ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ ಜೈಸ್, ಮಂಡಲಾಧ್ಯಕ್ಷ ಬಿಎಸ್ ಗಾಂಭೀರ್, ಜಯಶ್ರೀ ಕುಲಾಲ್, ರಾಧಾಕೃಷ್ಣ ನಾಯಕ್ ಶ್ರೇಣಿ, ಲಕ್ಷ್ಮಣ ಪ್ರಭು ಕುಂಬಳೆ, ರಮ್ಲಾ ಇಬ್ರಾಹಿಂ, ಕುಸುಮಾವತಿ ಟೀಚರ್, ಮಾಯಿಲಾ ನಾಯ್ಕ್, ಅಬ್ದುಲ್ ರಜಾಕ್ ಪೆರ್ಲಾ ಮುಂತಾದವರು ಭಾಗವಹಿಸಿದ್ದರು. ಚವರ್ಕಾಡ್ನಿಂದ ತೆರೆದ ವಾಹನದಲ್ಲಿ ಸಾಗಿ ಬಂದ ಪರ್ಯಟನೆ ಪೆರ್ಲಾಪೇಟೆಯಲ್ಲಿ ಸಮಾಪ್ತಿಗೊಂಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿ ಸಭೆ, ದಿನಾಂಕ ಘೋಷಣಾ ಫಲಕದ ಶಿವಾರ್ಪಣೆ ಹಾಗೂ ಮನವಿ ಪತ್ರ ಲೋಕಾರ್ಪಣೆ ನಡೆಯಿತು. ಕ್ಷೇತ್ರ ತಂತ್ರಿಗಳಾದ ರವೀಶ್ ಚಂದ್ರಿ ಕುಂಟಾರು ಲೋಕಾರ್ಪಣೆಗೊಳಿಸಿದರು. ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿ ಸಭೆ, ದಿನಾಂಕ ಘೋಷಣಾ ಫಲಕದ ಶಿವಾರ್ಪಣೆ ಹಾಗೂ ಮನವಿ ಪತ್ರ ಲೋಕಾರ್ಪಣೆ ನಡೆಯಿತು. ಕ್ಷೇತ್ರ ತಂತ್ರಿಗಳಾದ ರವೀಶ್ ಚಂದ್ರಿ ಕುಂಟಾರು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ನಮ್ಮ ಎಲ್ಲ ವಿಚಾರಧಾರೆಗಳನ್ನ ಪೂರೈಸಿಕೊಡ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಎಲ್ಲರ ಜೊತೆಯಲ್ಲಿಯೂ ಕೂಡ ನೆಮ್ಮದಿಯಿಂದ ಬೆರಲಿಕ್ಕೆ ಕಷ್ಟ ಏನಿಲ್ಲ. ಆ ನೆಮ್ಮದಿಯಿಂದ ಬೆರುವಂತ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ನಾವು ಮತ್ತೆ ಎಲ್ಲರೊಂದಿಗೆ ಬೆರೆಯುವಂತ ನಾವು ವಿಶ್ಲೇಷಣೆ ಮಾಡಲಿಕ್ಕಿಲ್ಲ. ಬದಲಾಗಿ ತನ್ನ ಜೀವನದಲ್ಲಿ ಯಾವುದೇ ರೀತಿಯ ಸಂದಿಗ್ಧತೆಗಳಿದ್ದರು, ಯಾವುದೇ ರೀತಿಯ ಸಮಸ್ಯೆಗಳಿದ್ದರು, ಯಾವುದೇ ರೀತಿಯ ಸಂಕಷ್ಟಗಳಿದ್ದರು, ಆ ಸಂಕಷ್ಟಗಳನ್ನೆಲ್ಲ ನುಂಗಿಕೊಂಡು ತಾನು ಮಾಡ್ತಾ ಇರುವಂಥ ಕರ್ತವ್ಯದಲ್ಲಿ ತನ್ನ ಎದುರಿರುವವರ ಜೊತೆಯಲ್ಲಿ ತಾನು ಹೇಗಿರಬೇಕೆಂಬ ಚಿಂತನೆ ಯಾರಲ್ಲಿ ಜಾಗೃತವಾಗ್ತದೋ ಅವರೇ ನಿಜವಾಗಿರುವಂಥ ವ್ಯಕ್ತಿ, ಅದೇ ನಿಜವಾಗಿರುವಂಥ ವ್ಯಕ್ತಿತ್ವ. ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಡಾಕ್ಟರ್ ವೈ ಸುಬ್ರಾಯ ಭಟ್, ಗೌರವ ಉಪಾಧ್ಯಕ್ಷ ವೈ ಶಂಕರ ಭಟ್, ಅಧ್ಯಕ್ಷರು ಮತ್ತು ಆಡಳಿತ ಮುಕ್ತೇಶ್ವರರಾದ ವೈ ಶ್ಯಾಮ್ ಭಟ್, ಮುಕ್ತೇಶ್ವರ ವೈ ವಿ ಸುಬ್ರಹ್ಮಣ್ಯ ಉಪಸ್ಥಿತರಿದ್ದರು. ಮೇಘಾ ಏತಡ್ಕ ಶುಭ ಹಾರೈಸಿದರು. ಡಾಕ್ಟರ್ ವೈ ವಿ ಕೃಷ್ಣಮೂರ್ತಿ ಧನ್ಯವಾದವಿತ್ತರು. ಚಂದ್ರಶೇಖರ ಕಾರ್ಯಕ್ರಮವನ್ನು ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಮುಸ್ಲಿಂ ಯೂತ್ ಲೀಗ್ ಆಲಂಪಾಡಿ ಶಾಖೆ ವತಿಯಿಂದ ಭಾರತ್ ಗ್ಯಾಸ್ ಮಸ್ಟರಿಂಗ್ ಶಿಬಿರ ನಡೆಸಲಾಯಿತು. ವಾರ್ಡ್ ಮೆಂಬರ್ ಫರೀದಾ ಅಬುಬಕರ್ ಉದ್ಘಾಟಿಸಿದರು. ಆಲಂಪಾಡಿ ಶಾಖಾ ಮುಸ್ಲಿಂ ಯೂತ್ ಲೀಗ್ ಸಮಿತಿ ಆಶ್ರಯದಲ್ಲಿ ಮುಸ್ಲಿಂ ಲೀಗ್ ಕಚೇರಿಯಲ್ಲಿ ನಡೆದ ಶಿಬಿರವನ್ನು 10ನೇ ವಾರ್ಡ್ ಮೆಂಬರ್ ಫರೀದಾ ಅಬುಬಕರ್ ಉದ್ಘಾಟಿಸಿದರು. ಮುಸ್ಲಿಂ ಲೀಗ್ ಕಾಸರಗೋಡು ಮಂಡಲೋಪಾಧ್ಯಕ್ಷ ಅಬ್ದುಲ್ ರೆಹಮಾನ್ ಕಾಜಿ, 10ನೇ ವಾರ್ಡ್ ಮುಸ್ಲಿಂ ಲೀಗ್ ಆಕ್ಟಿಂಗ್ ಪ್ರೆಸಿಡೆಂಟ್ ಖಾದರ್ ಹಿರೇಪಾಡಿ, ಪ್ರಧಾನ ಕಾರ್ಯದರ್ಶಿ ಅಮೀರ್ ಕಾಜಿ, ಕೋಶಾಧಿಕಾರಿ ಮೊಹಮ್ಮದ್, ಕಾರ್ಯದರ್ಶಿ ಶರೀಫ್, ಯೂತ್ ಲೀಗ್ ಅಧ್ಯಕ್ಷ ಮಾಹಿನ್, ಕೋಶಾಧಿಕಾರಿ ರಿಯಾಜ್ ಟಿಎ, ಎಂಎಸ್ಎಫ್ ಪಂಚಾಯತ್ ಉಪಾಧ್ಯಕ್ಷ ರುಕ್ಷಾದ್ ಕಾಸಿ, ಕೆಎಂಸಿಸಿ ಜಿಸಿಸಿ ಆಲಂಪಾಡಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ರವೂಫ್ ಕಾಜಿ, ಮುಸ್ಲಿಂ ಲೀಗ್ ಮುಖಂಡರಾದ ಹಾಮಿದ್ ಮಿಹರಾಜ್, ಅಬ್ದುಲ್ ಖಾದರ್ ಮಿಹರಾಜ್, ಅಬ್ದುಲ್ಲಾ ಹಾಜಿ ಗೋವಾ ಮುಂತಾದವರು ಉಪಸ್ಥಿತರಿದ್ದರು. ಶಿಬಿರದ ಮೊದಲ ಹಂತದಲ್ಲಿ 100ರಷ್ಟು ಮಂದಿ ಫಲಾನುಭವಿಗಳಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಪರಿಸರ ಸಂರಕ್ಷಣೆಯ ಸಂದೇಶಕ್ಕೆ ಒತ್ತು ನೀಡಿ ಪಡನ್ನ ಎಂಆರ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲಾ ವಿದ್ಯಾರ್ಥಿಗಳು ಪೇಪರ್ ಬ್ಯಾಗ್ ತಯಾರಿಸಿ ಸರ್ಕಾರಿ ಆಸ್ಪತ್ರೆಗೆ ನೀಡಿದರು. ವಿಶ್ವ ಪೇಪರ್ ಬ್ಯಾಗ್ ದಿನಾಚರಣೆಯ ಅಂಗವಾಗಿ ಮಕ್ಕಳು ವಿಶೇಷ ಚಟುವಟಿಕೆ ನಡೆಸಿರುವುದು. ಪ್ಲಾಸ್ಟಿಕ್ ಬ್ಯಾಗ್ಗಳ ಅನಾನುಕೂಲಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳು ಪೇಪರ್ ಬ್ಯಾಗ್ಗಳನ್ನು ತಯಾರಿಸಿದರು. ವೃತ್ತಿಪರಿಚಯ ಕ್ಲಬ್ನ ನೇತೃತ್ವದಲ್ಲಿ ನಡೆದ ವಿಶೇಷ ಅಸೆಂಬ್ಲಿಯಲ್ಲಿ ವಿದ್ಯಾರ್ಥಿಗಳು ಸ್ವಂತವಾಗಿ ಪೇಪರ್ ಬ್ಯಾಗ್ಗಳನ್ನು ಪ್ರದರ್ಶಿಸಿದ ನಂತರ ಪಡನ್ನ ಸರ್ಕಾರಿ ಆಸ್ಪತ್ರೆಯ ಮೆಡಿಕಲ್ ಸ್ಟೋರ್ಗೆ ನೀಡಿದರು. ವೈದ್ಯಾಧಿಕಾರಿ ಡಾಕ್ಟರ್ ನಜೂದಾ ಸ್ವೀಕರಿಸಿದರು. ಎಸ್ಆರ್ಜಿ ಸಂಚಾಲಕ ಕೆ ಪ್ರಕಾಶ್, ವಿಕೆ ಶಶಿಕಲಾ, ನಫೀಸಾ, ಅಬ್ದು ಸಮಾದ್ ಮಾತನಾಡಿದರು. ಶಾಲೆಯ ಸಮಾಜ ವಿಜ್ಞಾನ ಕ್ಲಬ್ ನೇತೃತ್ವದಲ್ಲಿ ಪ್ಲಾಸ್ಟಿಕ್ ವಿರೋಧಿ ಸುದ್ದಿ ಲೇಖನ ಸ್ಪರ್ಧೆಯನ್ನು ನಡೆಸಲಾಯಿತು. ವಿಜೇತರಿಗೆ ಶಾಲಾ ಮುಖ್ಯೋಪಾಧ್ಯಾಯ ಎಂಸಿ ಶಿಹಾಬ್ ಬಹುಮಾನ ವಿತರಿಸಿದರು. ಯೂಸಫ್ ಮಲಾಲ ದಿನಾಚರಣೆಯ ಭಾಗವಾಗಿ ವಿದ್ಯಾರಂಗ ಕ್ಲಬ್ನ ನೇತೃತ್ವದಲ್ಲಿ ಪುಸ್ತಕ ಪರಿಚಯ ಚರ್ಚೆಯು ನಡೆಯಿತು. ನ್ಯೂಸ್ ಬ್ಯೂರೋ, ಚೆರ್ಬತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬದಿಡ್ಕ ಮಾವಿನಕಟ್ಟೆಯಲ್ಲಿ ಸಂಭವಿಸಿದ ಕಾರು ಅಪಘಾತ, ನಾಡನ್ನೇ ಶೋಕಸಾಗರವನ್ನಾಗಿಸಿತು ಯುವಕ ಮೃತಪಟ್ಟ ಘಟನೆ.
ಕಾಸರಗೋಡು ಚಿತ್ತಾರಿ ಜಮಾತ್ ಹೈಯರ್ ಸೆಕೆಂಡರಿ ಶಾಲೆಯ +1 ವಿದ್ಯಾರ್ಥಿಯನ್ನು ರ್ಯಾಗಿಂಗ್ ಮಾಡಿದ ಘಟನೆ 15 ವಿದ್ಯಾರ್ಥಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಹೊಸದುರ್ಗ ಪೊಲೀಸರು. ಕೊಣಾಜೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದ 3 ಮನೆ ಕಳವು ಹಾಗೂ ಪಂಪ್ವೆಲ್ನಲ್ಲಿ ನಡೆದ ಅಂಗಡಿ ಕಳವು ಪ್ರಕರಣವನ್ನು ಭೇದಿಸಿದ ಮಂಗಳೂರು ಪೊಲೀಸರು. ಕೇರಳ ಪೊಲೀಸ್ ಆಫೀಸರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ 34ನೇ ಜಿಲ್ಲಾ ಸಮ್ಮೇಳನದ ಭಾಗವಾಗಿ ಸಾರ್ವಜನಿಕ ಸಮ್ಮೇಳನ ಸಚಿವ OR ಕೇಳು ಅವರಿಂದ ಉದ್ಘಾಟನೆ. ಸೀತಂಗೋಳಿ ಅಲಯನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಹಾಗೂ ಕನ್ನಡ ಸಂಸ್ಕೃತಿ ಉತ್ಸವ ಕರ್ನಾಟಕ ವಿಧಾನಸಭಾ ಸ್ಪೀಕರ್ UT ಖಾದರ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.